ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಈಗ ತೋರಿಸುವಂಥ ವಿಡಿಯೋ ಅಂತಂದರೆ ವಿಶೇಷವಾದಂಥದ್ದು. ಪ್ರತಿಯೊಬ್ಬರು ಒಂದು ಕೃಷಿ ಭೂಮಿ ಇರ್ತದೆ, ಒಣಭೂಮಿ, ಅದನ್ನು ತೋಟ ಮಾಡುವಂಥ ಒಂದು ಕೆಲಸ ಕೈ ಹಾಕ್ತೀವಿ. ಮಾಡುವಾಗ ನಾನು ಹೇಳುವಂಥದ್ದು ಮೊದಲು ಕೆರೆಯನ್ನು ಮಾಡುವಂಥ ಕೆಲಸ ಭಾಳ ಇಂಪಾರ್ಟೆಂಟು. ಮೊದಲು ಕೆರೆ ಮಾಡಿದ್ರೆ ಖಂಡಿತ ನಿಮಗೆ ನೀರಿನ ಸಮಸ್ಯೆಗೆ ಮೊದಲು ಶಾಶ್ವತ ಪರಿಹಾರ ಕೆರೆಗೆ ನೀವು ರಿಸರ್ವ್ ಮಾಡಬೇಕು. ಯಾವ ಜಾಗದಲ್ಲಿ ಕೆರೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಹೋಗಿ. ಪ್ರತಿಯೊಬ್ಬರು ತೋಟ ಮಾಡೋಕ್ಕಿಂತ ಮೊದಲು, ತೋಟ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆದ ತಕ್ಷಣ ಮೊದಲನೇ ಆದ್ಯತೆ ನೀರಿನ ಬಗ್ಗೆ ಇರಬೇಕು. ನೀರಿನ ಬಗ್ಗೆ ಅಂದ ತಕ್ಷಣ ಭಾಳಷ್ಟು ಜನರ ಆಲೋಚನೆ ಹೇಗೆಂದರೆ, ಬೋರ್ವೆಲ್ ತೋಡಿಸ್ತೀವಿ, ನಮ್ಮದು 5 ಎಕರೆ ಜಾಗ ಇದೆ, 2 ಬೋರ್ವೆಲ್ ಕೊಡಿಸ್ತೀವಿ, 3 ಬೋರ್ವೆಲ್ ಕೊಡಿಸ್ತೀವಿ. ಖಂಡಿತ ಬೋರ್ವೆಲ್ಲು ಕೃಷಿ ಭೂಮಿಗೆ ಯಾವತ್ತೂ ನೀರಿನ ಮೂಲ ಅಲ್ಲವೇ ಅಲ್ಲ. ಅಂತರ್ಜಲ ಯಾವ ಕಾಲದಲ್ಲಿ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ನಿಂತು ಹೋಗ್ಬೋದು. ಹಾಗಾಗಿ ಒಂದು ಕೆರೆ ಮಾಡುವಂಥ ಆಲೋಚನೆ ಯಾಕೆ ಮಾಡಬಾರ್ದು? ಒಂದು ಜಮೀನು ತೊಗೊಂಡಿದ್ದೀರ, ತೋಟ ಮಾಡ್ಬೇಕಾದ್ರೆ ನಿಮ್ಮ ಜಮೀನಲ್ಲಿ, ನಿಮ್ಮ ಭೂಮಿಯಲ್ಲಿ ಎಲ್ಲಿ ಕೆರೆ ಮಾಡಿದ್ರೆ ಇದಕ್ಕೆ ಸೂಕ್ತವಾದ ಜಾಗ ಫಸ್ಟ್ ಡಿಸೈಡ್ ಮಾಡಿ. ಅದು ನಿಮಗೆ ಅಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಅನುಕೂಲ ಆಗಿರಬೇಕು, ರಸ್ತೆ ಪಕ್ಕ ಇರಬೇಕು. ಆ ಥರ ನಿಮಗೆ ಅನುಕೂಲವಾದ ಜಾಗವನ್ನು ಫಸ್ಟ್ ಡಿಸೈಡ್ ಮಾಡ್ಕೊಳ್ಬೇಕು. ಮತ್ತು ನಿಮ್ಮ ಕೃಷಿ ಭೂಮಿಯಲ್ಲಿ ನೀರು ಬಿದ್ದಂಥ ಮಳೆ ನೀರು ಹರಿದು ಬರುವಂಥ ಜಾಗದಲ್ಲಿ ಕೆರೆ ಇರಬೇಕು. ಮತ್ತು ಕೆರೆಯನ್ನು ಮಾಡುವಂಥ ಎತ್ತರದಲ್ಲಿ ಮಾಡಿದ್ರೆ ಖಂಡಿತ ಯೂಸ್ ಆಗೋಲ್ಲ. ಇದು ಒಂದು ನಿಮಗೆ ಟಿಪ್ಸ್ ಗೊತ್ತಿರಲಿ. ಮತ್ತು ಎಲ್ಲ ಕಡೆಗೂ ಕೆರೆ ಮಾಡುವಾಗ ಈ ಥರದೊಂದು ಜಿಯೋ ಮೆಂಬ್ರೇನ್ ಶೀಟ್ ಹಾಕಬೇಕಾ, ಇದೊಂದು ಗೊತ್ತಿರಲಿ. ನೋಡಿ, ಇವರೊಬ್ಬರು ಕೆರೆ ಮಾಡಿದ್ದಾರೆ. ಇದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿ ಇವರು ಕೆರೆ ಮಾಡಿ ಒಂದು ಶೀಟ್ ಹಾಕಿದ್ದಾರೆ. ಇದು ಶೀಟ್ ಆ್ಯಕ್ಚುಲಿ ಜಿಯೋ ಮೆಂಬ್ರೇನ್ ಶೀಟ್ ಅಲ್ವೇ ಅಲ್ಲ. ಇದು 200 ಮೈಕ್ರಾನೂ ಇಲ್ಲ, ಮತ್ತು ಇದ್ರ ಮೇಲೆ ಕಂಪನಿ ಟಿಂಟ್ ಇಲ್ಲ, ಪ್ರಿಂಟ್ ಇಲ್ಲ, ಯಾವುದೂ ಇಲ್ಲ. ಇದಕ್ಕೂ ಸಹ 120 ರೂಪಾಯಿ ಒಂದು ಸ್ಕ್ವೇರ್ ಮೀಟ್ರಿಗೆ ಹಣ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದು 2 ವರ್ಷವೂ ಬಾಳಿಕೆ ಬರಲ್ಲ. ಈ ಥರದ ಶೀಟ್ಗಳು ಹಾಕಿ ನಾವು ಕೆರೆಗೆ ಪಾಠ ಹಾಕಿದ್ದೀವಿ ಅಂತಂದೇಳಿ ಭಾಳಷ್ಟು ಜನರು ಹೇಳ್ತೀರಾ. ಈ ಥರ ತಪ್ಪುಗಳನ್ನ ನೀವು ದಯಮಾಡಿ ಮಾಡಲಿಕ್ಕೆ ಹೋಗ್ಬೇಡಿ. ಓಕೆ, ಯಾವ ಥರ ಕೆರೆ ಮಾಡಬೇಕನ್ನೋದ್ರ ಬಗ್ಗೆ ಫಸ್ಟ್ ನಿಮಗೆ ಮಾಹಿತಿ ಗೊತ್ತಾದ ಮೇಲೆ, ಮತ್ತು ಅಲ್ಲಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಹಳ್ಳ ಬರುವಂಥ ಜಾಗದಲ್ಲಿ ಕೆರೆ ಮಾಡಿಕೊಂಡು ಈ ಥರ ಶೀಟ್ ಹಾಕಿದ್ರೆ ಬರುವಂಥ ಹಳ್ಳದಲ್ಲಿ ಕೆಂಪು ನೀರು, ಮಣ್ಣು ನೀರು, ಕಲ್ಲು ಮಿಶ್ರಿತ ನೀರು ಬಂದರೆ, ಮರಳು ಮಿಶ್ರಿತ ನೀರು ಬಂದರೆ ನಿಮ್ಮ ಕೆರೆನೇ ಡಿಸ್ಟರ್ಬ್ ಮಾಡ್ತಾರೆ, ಅಂದರೆ ಕೆರೆಗೆ ಡ್ಯಾಮೇಜ್ ಮಾಡೋಗುತ್ತೆ. ಬಂದಂಥ ರಭಸವಾಗಿ ಬಂದಂಥ ಮಳೆ ನೀರು ಅಷ್ಟು ವೇಗವಾಗಿ ಬಂದರೆ ಈ ಕೆರೆಯಲ್ಲಿ ಪ್ರತಿ ವರ್ಷ 2-3 ಅಡಿ ಸಿಲ್ಟ್ ಬಂದು ಪ್ಯಾಕಪ್ ಆಗುವಂಥ ಸಂದರ್ಭ ಇರ್ತಾರೆ. ಅದರ ಬಗ್ಗೆ ನಿಮಗೆಲ್ಲ ಎಚ್ಚರಿರಲಿ. ಹಾಗಾಗಿ ಕೆಲವೊಂದು ಟಿಪ್ಸು ತೋಟ ಮಾಡುವಾಗ ಎಚ್ಚರಿರಬೇಕು. ಕೆಲವರು ಬೋರ್ವೆಲ್ ಕೊಡಿಸ್ತಾರೆ. ನೋಡಿ, ಇವರು ಬೋರ್ವೆಲ್ ಕೊರೆಸಿದ್ದಾರೆ. ಬೋರ್ವೆಲ್ ಕೊರೆಸುವಾಗ 5 ಇಂಚ್ ಬಂದಿದೆ. ಈಗ ಮನೆ ಕಟ್ಟಲಿಕ್ಕೆ ನೀರು ಸಾಕಾಗ್ತಿಲ್ಲ, ನೀರು ಬಿಟ್ಟು ಬರುತ್ತೆ ಅಂತಾರೆ. ಹಾಗಾಗಿ ಬೋರ್ವೆಲ್ ಕೊರೆಸಿರೋ ಬಂದಿರತಕ್ಕಂಥ ನೀರು ಇನ್ನೂ ಗಿಡಗಳು ಬೆಳೆಸಿಲ್ಲ, ಗಿಡ ಮರಗಳು ತಂದಿಲ್ಲ, ತೋಟಕ್ಕೆ ಫೆನ್ಸಿಂಗು ಮಾಡಿಲ್ಲ, ಬೋರ್ವೆಲ್ ಮನೆ ಕಟ್ಟುವಾಗಲೇ ನೀರು ನಿಂತೋಗಿದೆ. ಬೇರೆ ಇನ್ನೊಂದು ಬೋರ್ವೆಲಿಂದ ತಂದು ಈ ಕೆರೆ ರಿಸರ್ವರ್ಗೆ ತುಂಬಿಸ್ತಕ್ಕಂಥ ಒಂದು ಕೆಲಸ ಮಾಡ್ತೇವೆ. ನೋಡಿ, ಎಂಥ ಫಲವತ್ತಾದ ಭೂಮಿ ಗೊತ್ತಾ. ಈ ಒಂದು ಟಿ ನರಸೀಪುರ ಈ ಭಾಗದಲ್ಲಿ ತುಂಬ ಒಂದು 20 ಅಡಿಯಷ್ಟು ಕೆಂಪು ಮಣ್ಣಿನ ಒಂದು ಪ್ರದೇಶ ಇದೆ. ಇಲ್ಲೆಲ್ಲ ಒಂದು 20-25 ಲಕ್ಷ ಬೆಲೆ ಬಾಳುವಂಥ ಭೂಮಿಗಳು. ಇಷ್ಟು ಫಲವತ್ತಾದ ಭೂಮಿಯಲ್ಲಿ ನೀರು ಇಂಪಾರ್ಟೆಂಟು. ನೀರಿಲ್ಲದೆ ಖಂಡಿತ ಕೃಷಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ. ಇದನ್ನು ಪ್ರತಿಯೊಬ್ಬರು ಮನಸ್ಸಲ್ಲಿ ಇಟ್ಕೊಂಡು ಕೆರೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬೇಕು. ಒಂದು ಹರಿದು ಬರುವಂಥ, ರಭಸವಾಗಿ ಬರುವಂಥ ಮಳೆ ನೀರು ಹರಿದು ಬರುವಂಥ ಜಾಗದಲ್ಲಿ ನೀವು ಕೆರೆಗಳು ನಿರ್ಮಿಸಿ ಕೆರೆಗೆ ಡ್ಯಾಮೇಜ್ ಆಗ್ಬೋದು. ಎತ್ತರದಲ್ಲಿ ಕೆರೆ ಮಾಡಿದ್ರೆ ನಿಮಗೆ ಮಳೆ ನೀರು ಹರಿದು ಬರಲ್ಲ. ನಿಮ್ಮ ಭೂಮಿಗೆ ಯಾವುದು ಸೂಕ್ತವಾದ ಜಾಗ, ಆ ಜಾಗವನ್ನು ನೀವು ಫೈನಲ್ ಮಾಡ್ಕೊಬೇಕು, ಸೆಲೆಕ್ಟ್ ಮಾಡ್ಕೊಬೇಕು. ಎಷ್ಟು ಲಕ್ಷ ಲೀಟರ್ ಕೆರೆ ಮಾಡಬೇಕು, ಎಷ್ಟು ಡೀಪ್ ಮಾಡಬೇಕು, ಅದಕ್ಕೆ ಪ್ರೊಟೆಕ್ಷನ್ ಹೇಗೆ, ಯಾವ ಥರದ ಮೆಂಬ್ರೇನ್ ಹಾಕ್ಕೊಳ್ಬೇಕು, ಕೆರೆಗೆ ಸುತ್ತ ಒಂದು ಫೆನ್ಸಿಂಗ್ ಹಾಕ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ದನ ಕರುಗಳಾಗಲಿ ಜನಗಳ ಇದಾಗಬೇಕು. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಥರ ಪಾಲಿಪಾಂಡ್ಸ್ ಮೆಂಬ್ರೇನ್ ಹಾಕಿರ್ತಕ್ಕಂಥ ಕೆರೆಗಳಲ್ಲಿ ಮಕ್ಕಳು ಬೇಸಿಗೆ ದಿನಗಳಲ್ಲಿ ಎಲ್ಲ ಮಕ್ಕಳು ನೀರಿನಲ್ಲಿ ಈಜಾಡ್ಲಿಕ್ಕೆ ಹೋಗಿರ್ತಾರೆ, ಜಾರ್ತಾರೆ, ಈ ಕೆರೆಯಿಂದ ಮೇಲೆ ಬರಲಿಕ್ಕೆ ಬರೋದಿಲ್ಲ. ಇಂಥ ದುರಂತಗಳು ಭಾಳಷ್ಟು ಕೇಳ್ಪಡ್ತಾ ಇದ್ದೀವಿ. ಹಾಗಾಗಿ ಕೆರೆ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಮಾಡಬೇಕಾದ ಕೆಲಸ ಇದಕ್ಕೊಂದು ಫೆನ್ಸಿಂಗ್, ಪ್ರೊಟೆಕ್ಷನ್ ಮಾಡಲೇಬೇಕು. ಸಾಧ್ಯವಾದಷ್ಟು ಕಾಡು ಪ್ರಾಣಿಗಳು ಬರಬಾರ್ದು. ಕಾಡು ಪ್ರಾಣಿಗಳು ಏನಾದರೂ ಬಂತು ಅಂತಂದರೆ ನಿಮಗೆ ಶೀಟಿಂದ ಮೇಲೆ ಹತ್ತಲಿಕ್ಕೆ ಬರೋದಿಲ್ಲ. ಆವಾಗ ಪರಿಚುತ್ತೆ, ಆವಾಗ ಶೀಟಲ್ಲಿ ಹೋಲ್ಸ್ ಬಿದ್ದು ನೀರು ಲಾಸ್ ಆಗುತ್ತೆ. ಮತ್ತು ಇದು ರಿಪೇರಿ ಮಾಡಲಿಕ್ಕೆ ನಮ್ಮ ಕಂಪ್ನಿಯ ರೆಪ್ರೆಸೆಂಟೇಟಿವ್ಸ್ ಅಂತೂ ಅವ್ರು ಯಾರೂ ಬರೋದಿಲ್ಲ. ಅವರು ಎಂಥ ಚಿಕ್ಕ ಒಂದು ರಬ್ಬರ್ಗಳು ಕೊಟ್ಟು ಪ್ಯಾಚ್ ಹಾಕಿ ಅಂತಾರೆ. ಮತ್ತು ಇಷ್ಟು ಕೋಟಿ ಲೀಟರ್ ನೀರು ತುಂಬಿಸಿರ್ತಕ್ಕಂಥ ಕೆರೆ ಒಂದು ರಂಧ್ರ ಬಂದರೆ ನಿಮಗೆ ಲಕ್ಷಾಂತರ ಲೀಟರ್ ನೀರು ನೀವು ಕಳ್ಕೊತೀರ. ಯಾಕಂದರೆ ಇದು ಸಿಮೆಂಟಿ ಟ್ಯಾಂಕ್ ಅಲ್ಲ. ಈ ಕೆರೆ ತುಂಬ ಸಾಫ್ಟ್ವೇರ್ ಕಂಪೋನೆಂಟ್. ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಒಂದು ಕಂಪ್ಯೂಟರ್ ಇದ್ದಾಗೆ. ಕೆರೆಯಲ್ಲಿ ಕೃಷಿ ಭೂಮಿಯಲ್ಲಿ ಕೆರೆ ಮಾಡಿ ಮೆಂಬ್ರೇನ್ ಹಾಕಿ ನೀರು ಸ್ಟೋರೇಜ್ ಮಾಡಿದ ಮೇಲೆ
ತುಂಬ ಅಲರ್ಟ್ ಆಗಿರಬೇಕು, ಎಚ್ಚರಿಕೆ ಇರಬೇಕು. ಅದರ್ವೈಸ್ ತುಂಬ ಸಮಸ್ಯೆಗಳನ್ನ ಫೇಸ್ ಮಾಡ್ತೀರಾ. ಈ ಥರ ಕೆರೆ ಮಾಡೋಕ್ಕೆ ಆದ್ಯತೆ ಕೊಡಿ. ನೀವು ಸಿಮೆಂಟ್ ಕಾಂಕ್ರೀಟ್ ಟ್ಯಾಂಕ್ ಎಲ್ಲ ಮಾಡಲಿಕ್ಕೆ ಹೋದರೆ ತುಂಬ ಎಕ್ಸ್ಪೆನ್ಸಿವ್, ಇದು ತುಂಬ ಚೀಪರು. ಹಾಗಾಗಿ ನಿಮ್ಮದೇ ಆದಂಥ ಆಲೋಚನೆಗಳು, ಯಾರಾದರೂ ತಜ್ಞರ ಮಾರ್ಗದರ್ಶನ ತಗೊಂಡು ನೀವು ಇಂಥ ಒಂದು ಕೆರೆಗಳು ಮಾಡಿಕೊಂಡ್ರೆ ಕೃಷಿ ಭೂಮಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ನೀರಿನ ಸಮಸ್ಯೆಗಳನ್ನು ಬರದಾಗೆ ನೋಡ್ಕೊಬೋದು. ಮುಂದಿನ ಬೇಸಿಗೆಯಲ್ಲಿ ಬೋರ್ಗಳಿಗೆ ಏನಾದರೂ ಕೈ ಕೊಟ್ಟರೂ ಸಹ ನಿಮಗೆ ಈ ನೀರು ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನಮಸ್ಕಾರ ವೀಕ್ಷಕರೇ.